ಹಳ್ಳಿಯಿಂದ ಬಂದಂತಹ ತಂಡಗಳು ತಮ್ಮ ಹೆಸರುಗಳನ್ನು ಇಲ್ಲಿ ನೋಂದಾಯಿಸಬೇಕು. ಪಾವಗಡ ತಾಲೂಕಿನ ಓಬಳಾಪುರದಲ್ಲಿ ಮಧು ಮತ್ತೆ ವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ದಿವಂಗತ ಮನೋಜ್ ಕುಮಾರ್ ಮತ್ತು ಕಾರ್ತಿಕ್ ಅವರ ಸ್ಮರಣಾರ್ಥವಾಗಿ ತಾಲೂಕು ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಅದ್ದೂರಿಯಾಗಿ ನಡೆಯಿತು. ಗುರುವಾರ ರಾತ್ರಿ ನಡೆದ ಉದ್ಘಾಟನೆಗೆ ಅದ್ದೂರಿ ಕ್ರೀಡಾ ವಾತಾವರಣ ಸೃಷ್ಟಿಯಾಗಿತ್ತು. ಇನ್ನು ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಂದ ಬಂದಂತಹ ತಂಡಗಳು ಸ್ಪರ್ಧೆಗೆ ಮೆರುಗು ಕೊಟ್ಟರು. ಓಬಳಾಪುರದ ಜನರು ಕೂಡ ಕುಟುಂಬ ಸಮೇತ ಮೈದಾನಕ್ಕೆ ಇಳಿದು ಕಬಡ್ಡಿ ಸಂಭ್ರಮದಲ್ಲಿ ಭಾಗಿಯಾದರು. ಹಾಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೆಎನ್ಆರ್ ಬಳಗದ ಅಧ್ಯಕ್ಷ ಸೀನಪ್ಪ ಮತ್ತು ರಾಜ್ಯ ಸಂಪನ್ಮೂಲ ವ್ಯಕ್ತಿ ನವೀನ್ ಕಿಲಾರ್ಲಹಳ್ಳಿ ಶುಭಾಶಯಗಳನ್ನು ಕೋರಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡೆ ಅಂಬಿಕಾ ರಮೇಶ್, ಮುಖಂಡರಾದ ಶಿವಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಂದ್ರ, ಓಬಳಪತಿ, ಡಿಶ್ ಮಂಜು, ಆಗೆ ಮದಕರಿ, ಶಿಕ್ಷಕರಾದ ದೊಡ್ಡಯ್ಯ, ದಿವಕರ ಹನುಮಂತನಹಳ್ಳಿ, ಆರಕ್ಷಕರಾದ ಮಂಜುನಾಥ್, ಪಾರಂಪರಿಕ ವೈದ್ಯರು ತಿಪ್ಪೇರುದ್ರಪ್ಪ ಸೇರಿದಂತೆ ಹಲ ಗಣ್ಯರು ಟೇಪನ್ನು ಕತ್ತರಿಸಿ ಕ್ರೀಡಾರಂಭಕ್ಕೆ ಚಾಲನೆ ನೀಡಿದರು. ಕಬಡ್ಡಿ ಆಯೋಜಕ ತಂಡದ ಸದಸ್ಯರುಗಳು ಹಾಗೆ ಓಬಳಾಪುರದ ಗ್ರಾಮಸ್ಥರು ಉಪಸ್ಥಿತಿ ವಹಿಸಿದರು. ಹೊನಲು ಬೆಳಕಿನಲ್ಲಿ ನಡೆದಂತಹ ಪಂದ್ಯಗಳು ಪ್ರೇಕ್ಷಕರ ಕಣ್ಣು ತಂಪಾಗುವ ರಸದೌತಣ ನೀಡಿದ್ವು. ಹಾಗೆ ಯುವ ಕ್ರೀಡಾಪಟುಗಳ ಚುರುಕುತನ, ದಾಳಿ, ರಕ್ಷಣೆಯ ಹೊನಲು, ಕೂಗಿನ ಜೋಶ್ ಮೈದಾನದಲ್ಲೇ ಒಂದು ಹಬ್ಬದ ಸನ್ನಿವೇಶ ನಿರ್ಮಿಸಿದೆ. ಒಟ್ಟಾರೆ ಓಬಳಾಪುರದ ಸ್ನೇಹ ಸೂತ್ರ ಸಂಘಟನೆಯ ಸಮರ್ಪಣೆ ಮತ್ತು ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆ ಕಬಡ್ಡಿ ಸಂಭ್ರಮಕ್ಕೆ ಹೊಸ ಮೆರುಗು ನೀಡಿದೆ. ನವೀನ್ ಕಿಲಾರ್ಲಹಳ್ಳಿ, ಟಿವಿಎನ್, ಪಾವಗಡ. ಅದೇ ರೀತಿ ಇದುವರೆಗಿನ ತಂಡಗಳು ಯಾವುದಾದ್ದಲ್ಲಿ ಈಗಲೇ ನೋಂದಣಿ ಮಾಡಿಸಬೇಕು. ನಾಳೆ ಬಂದಲ್ಲಿ ಯಾವುದೇ ನಾವು ಅವರ ಟೀಮ್ನ ಹೆಸರನ್ನು ಕಳ್ಕೊಳ್ಳೋದಿಲ್ಲ. ಸೊ ಅದರಿಂದ ಈಗಲೇ ನಿಮ್ಮ ತಂಡದ ಹೆಸರನ್ನು ನೋಂದಾಯಿಸಬೇಕು. ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಅತಿಥಿಗಳಿಗೆ ವಿನಾಯಕ ಮತ್ತು ಮಧು ಸ್ಪೋರ್ಟ್ಸ್ ಪರವಾಗಿ ಧನ್ಯವಾದಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕ್ರೀಡಾಕೂಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ